ಮೈಸೂರಿನಲ್ಲಿ ರಾತ್ರಿ ಇಡೀ ಜಿಟಿ ಜಿಟಿ ಮಳೆಯಾಗಿದೆ. ಮಳೆಯ ಪರಿಣಾಮ ವಿದ್ಯುತ್ ಕಂಬ ಹಾಗೆಯೇ ಮರದ ಕೊಂಬೆ ಬಿದ್ದಿದೆ. ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ ಇದು. ಹೌದು, ಮೈಸೂರಿನಲ್ಲಿ ರಾತ್ರಿ ಇಡೀ ಜಿಟಿ ಮಳೆಯಾಗಿದೆ. ಮಳೆಗೆ ಮರದ ಕೊಂಬೆ ಮುರಿದು ಬಿದ್ದಿದೆ, ವಿದ್ಯುತ್ ಕಂಬ ಬಿದ್ದಿದೆ. ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಆಗಿರುವಂತಹ ಘಟನೆ ಇದು. ಮರದ ಕೊಂಬೆ ಬಿದ್ದು ಒಂದು ಕಾರು, ಒಂದು ಬೈಕ್ ಜಖಮಾಗಿದೆ ಅನ್ನುವಂಥ ಮಾಹಿತಿ ಇದೆ. ಕಾರ್ ನಿಲ್ಲಿಸಿ ಹೋಗಿದ್ದ ಕಾರಣ ಭಾರಿ ಅನಾಹುತವೊಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಪಾಲಿಕೆ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ನಡೆದಿದೆ. ಒಂದಂತೂ ಅರ್ಥ ಮಾಡ್ಕೋಬೇಕು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದು ಮಳೆಗಾಲ. ಅದಕ್ಕೂ ಪೂರ್ವದಲ್ಲಿ ಏಪ್ರಿಲ್ ಮೇಲಲ್ಲಿ ಒಂದು 2-3 ಮಳೆ ಆಗುತ್ತೆ. ಸೊ ಅದೇ ಭಾರಿ ಮಳೆಯಾಯಿತು ಅನ್ನೋದಾದರೆ ಅದಕ್ಕೊಂದು ಪೂರ್ವ ತಯಾರಿ ಅನ್ನೋದು ಪ್ರತಿಯೊಂದು ಕಡೆ ಕೂಡ ಮಾಡಬೇಕು. ನೋಡಿ, ಈಗ ಮೈಸೂರಿನ ದೃಶ್ಯ ನೋಡ್ತಾ ಇದ್ದೀರಿ. ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಯಾರು ತಗೋತಾರೆ ಇದರ ರೆಸ್ಪಾನ್ಸಿಬಿಲಿಟಿನ? ನೋಡಿ, ಆ ಮರದ ಕೊಂಬೆ ಬಿದ್ದಿರೋದು ಬೈಕ್ ಮೇಲೆ, ಲೈಟ್ ಕಂಬ ಬಿದ್ದಿರೋದು ಕಾರ್ ಮೇಲೆ. ಅದರಲ್ಲಿ ಯಾರಾದರೂ ಜನ ಇದ್ದಿದ್ರೆ ಕಥೆ ಏನು? ನೋಡಿ, ಇಂಥ ಒಂದು ಪರಿಸ್ಥಿತಿ ಮೈಸೂರಿನಲ್ಲಿ ಎದುರಾಗಿದೆ. ಅಲ್ಲೂ ಕೂಡ ಭಾರಿ ಮಳೆಯಾಗ್ತಿದೆ. ಕೆಲವೊಮ್ಮೆ ಜಿಟಿ, ಕೆಲವು ಸಲ ಧೋ ಅಂತ ಬಂದುಬಿಡುತ್ತೆ. ಸೊ ಮೈಸೂರಿನ ಸದ್ಯದ ಪರಿಸ್ಥಿತಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನಮಗೆ ಗಾಡಿ ಓಡ್ಸಕ್ಕೈತೆ, ಅಣ್ಣನಿಗೆ ಏನು ಕಣ್ಣಿಗೆ ಹೊಡಿತಾಗ್ತೈತೆ. ನಾನು ಹಂಗೆ ಹೇಳಿದೆ, ಗಾಡಿ ಬಾಡಿ ಒಂದು ಹೋಯ್ತು ಅಂತ ಅರ್ಥ. ಸೀಟು ಅಷ್ಟೇನಾ? ನೀವೇ ಅಂದ್ಬಿಟ್ರ ನಮ್ಗೆ ಇಲ್ಲಿ ಗಾಡಿ ಓಡ್ಸಕ್ಕೈತೆ, ಅಣ್ಣನಿಗೆ ಏನು ಕಣ್ಣಿಗೆ ಹೊಡಿತಾಗ್ತೈತೆ. ನಾನು ಹಂಗೆ ಹೇಳಿದೆ, ಗಾಡಿ ಬಾಡಿ ಒಂದು ಹೋಯ್ತು ಅಂತ ಅರ್ಥ. ಸೀಟು ಅಷ್ಟೇನಾ? ನೀವೇ ಅಂದ್ಬಿಟ್ರ ನಮ್ಗೆ ಇಲ್ಲಿ ಗಾಡಿ ಓಡ್ಸಕ್ಕೈತೆ.